ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಅನುಪಮಾ ಅಂತ. ಊರು ಹಟ್ಟಿ. ವಯಸ್ಸು 32 ವರ್ಷ ತುಂಬಿದೆ. ಗಂಡ ಶ್ರೀನಿವಾಸ್ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದರು. ಸಮಸ್ಯೆ, ಗಂಡ ನಿಧನರಾಗಿದ್ದಾರೆ. ಎತ್ತರ ಬಂದು 5 ಅಡಿ ಎತ್ತರ. ಬಣ್ಣ ಗೋಧಿ ಬಣ್ಣ. ಆಸಕ್ತಿ, ಹೊಸ ಜೋಡಿ ಹುಡುಕುವುದು. ಅನುಭವ ಇನ್ನೂ ಆಗಬೇಕು. ಸ್ನೇಹಿತರೆ, ಅನುಪಮಾ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ವರ್ತಮಾನ ಪರಿಸ್ಥಿತಿ: 7 ವರ್ಷದ ಹಿಂದೆಯೇ ಮದುವೆ ಆಗಿದ್ದೆ. ಗಂಡ ಸರ್ಕಾರಿ ಹುದ್ದೆಯಲ್ಲಿ ಇದ್ದಾರೆ ಅಂತ ಕೈ ತುಂಬಾ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದ್ದರು. ಹೊಸತನದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಗಂಡ ಇದ್ದಾಗ ತೂತಿಗೆ ಹಸಿ ಮಾಡಿ ಬಿಡ್ತಾ ಇದ್ದರು. ಯಜಮಾನರು ತೀರಿಕೊಂಡ ಮೇಲೆ ಒಂಟಿಯಾಗಿದ್ದೇನೆ. ಮನೆಯ ಜವಾಬ್ದಾರಿ ಎಲ್ಲವೂ ನನ್ನ ಮೇಲೆ ಇದೆ. ಆಸ್ತಿ ಅಂತ ಜಾಸ್ತಿನೂ ಇಲ್ಲ, ಮನೆ ಇದೆ ಅಷ್ಟೇ. ಬಾಳಿ ಬದುಕಬೇಕು ನಾನು, ಹಾಗಾಗಿ ಜೋಡಿಬೇಕು. ನಿಮ್ಮಲ್ಲಿ ಯಾರಾದರೂ ಬಾಳು ಕೊಡ್ತೀನಿ ಎಂದರೆ ನೇರವಾಗಿ ಕರೆ ಮಾಡಿ ತಿಳಿಸಿ. ಸ್ನೇಹಿತರೆ, ಅನುಪಮಾ ಅವರು ವರ್ತಮಾನ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ಇಷ್ಟ ಇದ್ದವರು ಕಮೆಂಟ್ ಮಾಡಿ ತಿಳಿಸಿ. ದೇಹದಲ್ಲಿ ಆಗುತ್ತಿರುವ ಬದಲಾವಣೆಗಳು ಅಥವಾ ಶರೀರದ ಬದಲಾವಣೆಗಳು: ಚೂಲು ಜಾಸ್ತಿಯಾಗಿ ನೋವು ಕೊಡ್ತಾ ಇದೆ. ತೂತು ಅಗಲ ಮಾಡಲು ಸಮಸ್ಯೆ ಆಗ್ತಾ ಇದೆ. ಮೊಲೆಗಳು ಗಟ್ಟಿಯಾಗಿ ಕಟ್ಟಿಕೊಳ್ಳುತ್ತಿವೆ. ಕಾಚ ಹಾಕಿಕೊಳ್ಳಲು ತುಂಬಾನೇ ಸಮಸ್ಯೆ ಆಗುತ್ತಿದೆ. ದೈಹಿಕ ಸುಖ ಅನುಭವಿಸದ ಕಾರಣ ತೊಡೆಗಳ ಸಂಧಿಗಳು ಊದಿಕೊಂಡಿವೆ. ರಾತ್ರಿ ಆದರೆ ಸಾಕು, ಕಾಚ ತಾನಾಗಿಯೇ ಒದ್ದೆ ಆಗುತ್ತೆ. ಗಂಡಿನ ಸಾಮಾನು ನೆನಪಾದರೆ ವಿರಹ ವೇದನೆ ಹೆಚ್ಚಾಗಿ ಹುಚ್ಚಿಯ ಹಾಗೆ ವರ್ತನೆ ಮಾಡುತ್ತಿದ್ದೇನೆ. ಸ್ನೇಹಿತರೆ, ಅನುಪಮಾ ಅವರು ಅವರ ದೇಹದಲ್ಲಿ ಆಗುವ ಬದಲಾವಣೆಯ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಹುಡುಗ ಹೀಗಿದ್ದರೆ ಸಾಕು. 45 ವರ್ಷದ ಒಳಗಿನವರು ಮಾತ್ರ ಕರೆ ಮಾಡಿ. ಒಳ್ಳೆಯ ಸ್ವಭಾವ, ಮೃದುವಾದ ವಾಣಿ ಇರಬೇಕು. ಮನೆಯ ಜವಾಬ್ದಾರಿ ನಿರ್ವಹಿಸಿಕೊಳ್ಳಬೇಕು. ಆರೋಗ್ಯವಾಗಿ ಹಾಗೆ ದಷ್ಟಪುಷ್ಟವಾಗಿ ಇರಬೇಕು. ಯಾವುದೇ ಕೆಟ್ಟ ಚಟಗಳು ಇರಕೂಡದು. ಬದುಕಿನ ವಾಸ್ತವಿಕತೆ ಅರ್ಥ ಮಾಡಿಕೊಳ್ಳಬೇಕು. ಸರಳ ಜೀವನ, ಉದಾತ್ತ ಚಿಂತನೆ ಇರಬೇಕು. ಹೆಣ್ಣಿನ ಬಗ್ಗೆ ಆತ್ಮಗೌರವ ಇರಲಿ. ಇಷ್ಟಪಡುವರು ಬೇಗ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.